ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಋಷಿಕೇಶದಲ್ಲಿ ಗಂಗೆ ಮಾತೆ ಹೇಗೆ ಹರಿಯುತ್ತಿದ್ದಾಳೆ. ಒಂದು ಸಲ ನೀವು ನೋಡಿ ಆನಂದಿಸಿ. ನೋಡಿ ಗಂಗೆ ಹೇಗೆ ಹರಿಯುತ್ತಿದ್ದಾಳೆ. ಋಷಿಕೇಶದಿಂದ ನಮ್ಮವರು ಪಿಯೂಷಾನಂದ ಸ್ವಾಮಿಗಳು ಈ ವಿಡಿಯೋ ಕಾಲಲ್ಲಿ ತೋರಿಸುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ ಗಂಗೆ ಹೇಗೆ ಹರಿತಾ ಇದ್ದಾಳೆ, ಎಷ್ಟು ರಭಸದಿಂದ ಹರಿತಾ ಇದ್ದಾಳೆ. ದೊಡ್ಡ ದೊಡ್ಡ ಮರಗಳನ್ನು ತೆಗೆದುಕೊಂಡು ಬಂದುಬಿಡ್ತಾಳೆ ಗಂಗಾ ಮಾತೆ. ಈ ಗಂಗಾ ನದಿ ಋಷಿಕೇಶ ಸೇರೋದಕ್ಕಿಂತ ಮೊದಲು 4-5 ನದಿಗಳು ಸೇರಿಬಿಟ್ಟು ಗಂಗಾ ನದಿ ಆಗುತ್ತೆ. ಆ ಬೆಟ್ಟ ತುಂಬ ದೊಡ್ಡದಾಗಿದೆ. ನೋಡಿ ಮಂಜುಗಡ್ಡೆಯಿಂದ ಆವರಿಸಿದೆ. ಚಿಕ್ಕದು ಕಾಣ್ತಾ ಇದೆ ಬೆಟ್ಟ. ಅಲ್ಲಿ ನೀಲಕಂಠ ಅಂತ ದೇವಸ್ಥಾನ ಇದೆ ಅದರ ಹಿಂದುಗಡೆ. ನೋಡಿ ದೊಡ್ಡ ಬೆಟ್ಟ, ಅದು ನಮಗೆ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ. ನೀವು ನೋಡ್ತಾ ಇದ್ದೀರ. ಅದರ ಹಿಂದುಗಡೆ ನೀಲಕಂಠ ದೇವಸ್ಥಾನ ಇರೋದು. ನೀಲಕಂಠ ದೇವಸ್ಥಾನ ನೋಡಿ. ಗಂಗಾ ನದಿ ಎಷ್ಟು ಸಂಭ್ರಮದಿಂದ ಹರಿಯುತ್ತಿದ್ದಾಳೆ. ನೀರೆಲ್ಲ ಮಣ್ಣು 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 ನೀರು. ಬೇರೆ ಸಮಯದಲ್ಲಿ ನಾವು ಏಪ್ರಿಲು, ಮೇ, ಜೂನ್ ತಿಂಗಳಲ್ಲಿ ನಾವು ಭೇಟಿ ಕೊಟ್ಟಾಗ ಹೇಗಿರುತ್ತೆ ಅಂದರೆ ಅಷ್ಟು ತಿಳಿಯಾಗಿರುತ್ತೆ ನೀರು, ಅಷ್ಟು ಪರಿಶುದ್ಧವಾಗಿರುತ್ತೆ ನೀರು. ಈಗ ಮಳೆಗಾಲ, ಚಾರ್ಧಾಮ್ ಪ್ರಾರಂಭವಾಗಿದೆ, ಮಳೆ ಹೊಡಿತಾ ಇದೆ. ಗಂಗೋತ್ರಿ, ಯಮುನೋತ್ರಿ, ಕೇದಾರ, ಬದ್ರಿನಾಥ ಅಲ್ಲೆಲ್ಲ ಮಳೆ, ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಇವರೇ ನಮ್ಮ ಪಿಯೂಷಾನಂದ ಸ್ವಾಮಿಗಳು. ಅಲ್ಲಿ ಋಷಿಕೇಶದ ಕೈಲಾಸಾಶ್ರಮದಲ್ಲಿ ಇರ್ತಾರೆ. ಋಷಿಕೇಶದಲ್ಲಿ ಕೈಲಾಸಾಶ್ರಮದಲ್ಲಿ ಅವರ ಸನ್ಯಾಸವಾಗಿದೆ. ಅವರು ಅಲ್ಲಿ ಒಂದು ಕುಟೀರದಲ್ಲಿ ಇರ್ತಾರೆ. ನಮಗೆ ತೋರಿಸ್ತಾ ಇದ್ದಾರೆ. ಅದು ದಯಾನಂದ ಆಶ್ರಮ. ಇಲ್ಲಿರೋದು ದಯಾನಂದ ಆಶ್ರಮ. ಇನ್ನು ಇದಕ್ಕೆ ಹರ್ಷ ವಿದ್ಯಾ ಗುರುಕುಲ ಅಂತಲೂ ಕರೀತಾರೆ, ದಯಾನಂದ ಆಶ್ರಮ ಅಂತ ಕರೀತಾರೆ. ಈ ದಯಾನಂದವರು ಚಿನ್ಮಯಾನಂದ ಆಶ್ರಮದಲ್ಲಿ ಇದ್ದಂಥವರು. ಚಿನ್ಮಯಾನಂದ ಆಶ್ರಮದಲ್ಲಿ ಇದ್ದಂಥವರು. ಅವರು ಚಿನ್ಮಯ ಆಶ್ರಮವನ್ನು ಬಿಟ್ಟು ಅವರು ಹೊರಗಡೆ ಬಂದು ತಮ್ಮದೇ ಆದಂಥ ಒಂದು ಗುರುಕುಲವನ್ನು ಈ ನದಿ ದಡದಲ್ಲಿ ಕಟ್ಟಿಸಿದ್ದಾರೆ. ಕನಿಷ್ಠ ಒಂದು 2 ಎಕರೆನಾದರೂ ಈ ಆಶ್ರಮ ಇದೆ. ಭಾಳಷ್ಟು ಫೇಮಸ್ ಆಗಿರುವಂಥ ಆಶ್ರಮ ಇದು. ನೋಡಿ ಶಿವನ ದೇವಸ್ಥಾನ, ನಂದಿ ನೋಡ್ತಾ ಇದ್ದೀರಾ. ಚಿನ್ಮಯ ಆಶ್ರಮ ಈ ದಯಾನಂದ ಆಶ್ರಮದಲ್ಲಿ ನೋಡಿ ಬಿಲ್ಡಿಂಗ್ಗಳು. ಇಲ್ಲೊಂದು ಅವರ ದೇವಸ್ಥಾನ ಇದೆ. ನಾನು ನಮ್ಮ ಪಿಯೂಷಾನಂದ ಸ್ವಾಮಿಗಳನ್ನು ಕೇಳ್ಕೊಂಡೆ ಒಂದು ರೌಂಡ್ ತೋರಿಸಿ ನಮ್ಮ ವೀಕ್ಷಕರಿಗೆ ಈ ದಯಾನಂದ ಆಶ್ರಮ ಹೇಗಿದೆ ಸ್ವಲ್ಪ ತೋರಿಸಿ ಅಂತ ಹೇಳಿದೆ. ಅವರು ಸರಿ ಅಂತಂದು ಈಗ ಆ ಆಶ್ರಮವನ್ನು ಒಂದು ರೌಂಡ್ ತೋರಿಸೋರು ಇದ್ದಾರೆ. ಇಲ್ಲಿ ಅನೇಕ ಜನ ಸಾಧಕರು, ಇವರೇ ದಯಾನಂದರು. ನೋಡಿ ಚಿನ್ಮಯಾನಂದ ಮಿಷನ್ನಿಂದ ಹೊರಗಡೆ ಬಂದಂತಹ ದಯಾನಂದರು ಇವರು. ಇಲ್ಲಿ ಬಂದು ಅವ್ರದ್ದೇ ಸ್ವಂತ ಆಶ್ರಮವನ್ನು ಮಾಡಿದ್ದಾರೆ. ಕನಿಷ್ಠ ಒಂದು 2 ಎಕರೆ ಇದೆ. ಇಲ್ಲಿ ದೇಶ ವಿದೇಶದಿಂದ ವಿದ್ಯಾರ್ಥಿಗಳು ಇಲ್ಲಿ ಅದ್ವೈತವನ್ನು ಕಲಿಯೋಕ್ಕೆ ಬರ್ತಾರೆ. ಅಧಿಷ್ಠಾನಂ ದೇಶ ವಿದೇಶದಿಂದ ಇಲ್ಲಿ ವಿದ್ಯಾರ್ಥಿಗಳು ವೇದವನ್ನು
ಉಪನಿಷತ್ತು ಅಂದರೆ ಪ್ರಸ್ಥಾನತ್ರಯಗಳು. ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ. ಭಗವದ್ಗೀತೆ, ಬ್ರಹ್ಮಸೂತ್ರ ಕ್ಲಾಸ್ಗಳು ಇಲ್ಲಿ ಯಾವಾಗಲೂ ನಡೀತಾ ಇರ್ತವೆ. ಬೆಳಗ್ಗೆ 6 ಗಂಟೆಗೆ, ಆಮೇಲೆ 9 ಗಂಟೆಗೆ, 12 ಗಂಟೆಗೆ ಕ್ಲಾಸ್ಗಳು ನಡೀತಾ ಇರ್ತವೆ. ನೋಡಿ, ಇವೆಲ್ಲ ಬಿಲ್ಡಿಂಗ್ಗಳು. ಯಾರಾದರೂ ಅಧ್ಯಾತ್ಮ ಕಲಿಬೇಕು ಅನ್ನೋರು ಬ್ರಹ್ಮಚಾರಿಯಾಗಿರಬೇಕು ಇಲ್ಲಿ ಹೋಗಬೇಕಾದ್ರೆ, ಅಥವಾ ಸನ್ಯಾಸಿಯಾಗಿರಬೇಕು. ಒಂದು ಬ್ರಹ್ಮಚಾರಿಯಾಗಿರಬೇಕು, ಇಲ್ಲ ಅಂದರೆ ಸನ್ಯಾಸಿಯಾಗಿರಬೇಕು. ಅಲ್ಲಿ ಹೋಗಿ ನೀವು ಸಾಧನೆಯನ್ನು ಅಂದರೆ ಶ್ರವಣ ಮನನ ನಿಧಿಧ್ಯಾಸ ಆಗುತ್ತೆ. ಇರೋಕ್ಕೆ ರೂಮ್ಗಳು ಕೊಡ್ತಾರೆ, ಅಲ್ಲಿ ಇದ್ದು ಸಾಧನೆ ಮಾಡಬೇಕಾಗತ್ತೆ. ಬಟ್ ಸ್ವಲ್ಪ ಸೇವೆಯೂ ಇರುತ್ತೆ, ಜೊತೆಯಲ್ಲಿ ಸೇವೆಯೂ ಕೂಡ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಸುಂದರವಾಗಿದೆ. ಇಲ್ಲಿ ಲೈಬ್ರರಿ ಇದೆ ನೋಡಿ, ಅಲ್ಲಿ ಲೈಬ್ರರಿ ಇದೆ, ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಲೈಬ್ರರಿ ಇದೆ. ಅವರೇ ಬರೆದಿದ್ದ ಕೆಲವು ಗ್ರಂಥಗಳಿದೆ ನೋಡಿ. ಮಂಡಕೋಪನಿಷತ್ತು, ಆಮೇಲೆ ಕೇನೋಪನಿಷತ್ತು, ಆಮೇಲೆ ಪ್ರಸ್ಥಾನತ್ರಯಗಳಲ್ಲಿ ಬ್ರಹ್ಮಸೂತ್ರಗಳು ಇವೆಲ್ಲ ಇದ್ದಾವೆ. ಬ್ರಹ್ಮಸೂತ್ರ, ಭಗವದ್ಗೀತೆ ಎಲ್ಲ ಗ್ರಂಥಗಳು ಎಲ್ಲ ಇಂಗ್ಲೀಷಲ್ಲಿ ಇರ್ತವೆ. ಅಲ್ಲಿ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಇರುವಂಥ ಗ್ರಂಥಗಳು. ಮಂಡಕ ಉಪನಿಷತ್ತು, ಆಮೇಲೆ ತೈತೇರಿಯ ಉಪನಿಷತ್ತು ನೋಡಿ, ಮಂಡಕೀಯ ಉಪನಿಷತ್ತು, ಆಮೇಲೆ ಮಂಡಕ ಉಪನಿಷತ್ತು ಭಾಗ 1 ಭಾಗ 2. ಶಂಕರ ಭಾಷೆಯನ್ನೇ ಇವರು ಶಂಕರಾಚಾರ್ಯರು ಬರೆದಿರೋ ಭಾಷೆಯನ್ನೇ ಇವರು ಕೂಡ ತರ್ಜಮೆ ಮಾಡಿ ಇಂಗ್ಲೀಷ್ನಲ್ಲಿ ಅದನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅಲ್ಲಿ ಇಂಗ್ಲೀಷ್ನಲ್ಲೇ ಕ್ಲಾಸು, ಹಿಂದಿ ಇಂಗ್ಲೀಷಲ್ಲಿ ಕ್ಲಾಸ್ ಇರುತ್ತೆ. ಆಲ್ಮೋಸ್ಟ್ ಇಂಗ್ಲೀಷೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಲೈಬ್ರರಿ ನೋಡಿ, ಒಳಗಡೆ ಸಾಧಕರು ಒಳಗಡೆ ಕುಂತ್ಕೊಂಡು ಓದ್ಬೋದಿರುತ್ತೆ. ಬುಕ್ ಸ್ಟಾಲು, ಬುಕ್ಸ್ಗಳು ಸಿಗ್ತವೆ ಅಲ್ಲಿ ನಿಮಗೆ. ಆತ್ಮಬೋಧೆ, ಆಮೇಲೆ ಸಾಧನ ಸಾಧ್ಯಂ, ಕೆಲವೆಲ್ಲ ವೈರಾಗ್ಯ ಗ್ರಂಥಗಳು ಬರೆದಿದ್ದಾರೆ. ಶಂಕರಾಚಾರ್ಯರು ಅವರೇನು ವ್ಯಾಖ್ಯಾನ ಮಾಡಿದ್ದಾರೆ, ಬರೆದಿದ್ದಾರೆ. ಭಗವದ್ಗೀತೆ ಪ್ರಸ್ಥಾನತ್ರಯಗಳ ಮೇಲೆ ಟೀಕೆಯನ್ನು ಬರೆದಿದ್ದಾರೆ, ಅದನ್ನೇ ಇವರು ಅಳವಡಿಸ್ಕೊಂಡಿದ್ದಾರೆ. ಅಲ್ಲಿ ಅನೇಕ ಜನ ಸಾಧುಗಳನ್ನು ನೀವು ನೋಡ್ತಾ ಇದ್ದೀರಾ ನೋಡಿ, ಅಷ್ಟು ಜನ ಸಾಧುಗಳಿದ್ದಾರೆ ಇಲ್ಲಿ. ಹೊರಗಡೆಯಿಂದ ಸಾಧುಗಳು ಕೂಡ ಬರ್ತಿರ್ತಾರೆ ಕ್ಲಾಸಿಗೆ. ಅಲ್ಲೇ ಇರೋರು ಅಷ್ಟೇ ಅಲ್ಲ, ಹೊರಗಡೆಯಿಂದ ಕೂಡ ಕ್ಲಾಸಿಗೆ ಬರುವಂಥವರು ಇರ್ತಾರೆ. ಇಲ್ಲಿ ಸಾಧುಗಳಿದ್ದಾರೆ ನೋಡಿ. ಋಷಿಕೇಶ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ರಾಜಧಾನಿ ಅಂತ ಹೇಳ್ಬೋದು. ತುಂಬ ಜನ ಸಾಧಕರು ಇದ್ದಾರೆ ಅಲ್ಲಿ. ತುಂಬ ಜನ ಸಾಧು ಸತ್ಪುರುಷರು ಇರುವಂಥ ಜಾಗ ಅದು. ಆಶ್ರಮಗಳಂತೂ ಲೆಕ್ಕವೇ ಇಲ್ಲ, ಎಣ್ಸೋಕ್ಕೆ ಆಗೋದಿಲ್ಲ, ಅಷ್ಟು ಆಶ್ರಮಗಳು ನಿಮಗೆ ನೋಡೋಕ್ಕೆ ಸಿಗ್ತವೆ. ಬಟ್ ಇವತ್ತು ನಾವು ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ, ದಯಾನಂದ ಆಶ್ರಮ. ಇದು ತುಂಬ ದೊಡ್ಡದು ಇರುವಂಥ ಆಶ್ರಮ. ಇಲ್ಲಿ ಅದ್ವೈತ, ಇವೆಲ್ಲ ಅದ್ವೈತ ಆಶ್ರಮಗಳು. ಇಲ್ಲಿ ಅದ್ವೈತ ಕ್ಲಾಸ್ಗಳು ನಡೀತೇವೆ. ಶ್ರವಣ ಮನನ ನಿಧಿಧ್ಯಾಸ ಇಲ್ಲಿ ನಡೆಯುತ್ತೆ. ಈಗ ಮಳೆ ಪ್ರಾರಂಭವಾಗಿರೋದ್ರಿಂದ ನೋಡಿ, ರೋಡಲ್ಲಿ ಹೇಗೆ ನೀರು ನಿಂತಿದೆ. ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಅಲ್ಲಿ. ಬೇರೆಯವರಿಗೆಲ್ಲ ಪ್ರವೇಶ ಇರೋದಿಲ್ಲ, ಹೊರಗಿನವ್ರಿಗೆ. ಕೇವಲ ಸಾಧುಗಳಿಗೆ ಬ್ರಹ್ಮಚಾರಿಗಳಿಗೆ ಮಾತ್ರ ಒಳಗಡೆ ಪ್ರವೇಶ ಇರುತ್ತೆ. ಈಗ ಒಂದು ರೌಂಡು ಹೊರಗಡೆ ಬಂದರು. ಆಮೇಲೆ ಅಲ್ಲಿ ಬೋರ್ಡ್ ಇದೆ ನೋಡಿ, ಹರ್ಷವಿದ್ಯಾ ಆಶ್ರಮ ಅಂತಂದು, ಹರ್ಷವಿದ್ಯಾ ಪೀಠ ಅಂತ. ಸ್ವಾಮಿ ದಯಾನಂದ ಆಶ್ರಮ, ಹರ್ಷವಿದ್ಯಾಪೀಠ ಅಂತ. ಅವರು ಆ್ಯಕ್ಚುಲಿ ಅವರು ಚಿನ್ಮಯದಲ್ಲಿ ಇದ್ದವರು. ಸ್ನೇಹಿತರೆ, ಚಿನ್ಮಯದಲ್ಲಿ ಫುಲ್ಲು ವೇದಾಂತ, ಅದ್ವೈತ ವೇದಾಂತ ಜಾಸ್ತಿ ಸಿಗುತ್ತೆ. ರಾಮಕೃಷ್ಣ ಮಿಷನ್ ಹೇಗೋ ಅದೇ ಥರ ಚಿನ್ಮಯ ಮಿಷನ್ ಅಂತಲೂ ಇದೆ. ಆದರೆ
ತುಂಬ ವೇದಾಂತ, ಅದ್ವೈತ ವೇದಾಂತನೇ ಜಾಸ್ತಿ ನಿಮಗೆ ಚಿನ್ಮಯ ಮಿಷನ್ದಲ್ಲಿ ನೋಡಲು ಸಿಗುತ್ತೆ. ಅದರ ಬ್ರಾಂಚ್ಗಳು ಎಲ್ಲ ಕರ್ನಾಟಕದಲ್ಲಿ ಇದ್ದಾವೆ, ಬೆಂಗಳೂರಲ್ಲಿ ಇದ್ದಾವೆ, ಕೆಲವುಗಳೆಲ್ಲ ಬ್ರಾಂಚ್ಗಳು ಇದ್ದಾವೆ. ಬಟ್ ಋಷಿಕೇಶದಲ್ಲಿ ಕೂಡ ಚಿನ್ಮಯ ಮಿಷನ್ನು ಇದೆ. ಅದರ ಬ್ರಾಂಚ್ಗಳು ಬೇರೆ ಬೇರೆ ಕಡೆಗೆಲ್ಲ ಇದ್ದಾವೆ. ಇದು ರಾಜಸ್ಥಾನಿ ಆಶ್ರಮ, ಇದು ರಾಜಸ್ಥಾನದ ಆಶ್ರಮ. ಇಲ್ಲಿ ಕೂಡ ಸಾಧಕರು ಬೇಕಾದರೆ ಇರ್ಬೋದು. ಇಲ್ಲಿ ಸಾಧಕರು ಬ್ರಹ್ಮಚರ್ಯಾಗಿ ಅಥವಾ ಸನ್ಯಾಸಿಗಳಿಗೆ ಇಲ್ಲಿ ಅವಕಾಶ. ಇಲ್ಲಿ ಯಾವುದೇ ಆಶ್ರಮಕ್ಕೆ ಬಂದರೆ ಬ್ರಹ್ಮಚರ್ಯ ಆಗಿರಬೇಕು, ಇಲ್ಲ ಸನ್ಯಾಸಿ ಆಗಿರಬೇಕು, ಅಂದರೆ ಎಂಟ್ರಿ, ಇಲ್ಲಾಂದರೆ ಇಲ್ಲ. ಹಾಗೆ, ಯಾಕಂದರೆ ಅದು ಋಷಿಕೇಶ್ ಅಲ್ವಾ, ಹೊರಗಿನವರನ್ನು ಯಾರನ್ನೂ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿ ಅವ್ರದ್ದು ಆಶ್ರಮ ಇದೆ ಇಲ್ಲಿ. ಅವರು ಕೂಡ ಇಲ್ಲಿ ಆಶ್ರಮ ಮಾಡಿದ್ದಾರೆ. ದಯಾನಂದ ಅಲ್ಲೇ ಸ್ವಲ್ಪ ಮುಂದುಗಡೆ ಇದೆ ಆರ್ಟ್ ಆಫ್ ಲಿವಿಂಗ್, ಅದನ್ನು ನಾವು ನಿಮಗೆ ತೋರಿಸ್ತೀವಿ. ಈಗ ಅವರು ಒಂದು ರೌಂಡ್ ಹೊರಗಡೆ ಬರ್ತಾ ಇದ್ದಾರೆ, ಇನ್ನೊಂದು ರೌಂಡು ದಯಾನಂದ ಆಶ್ರಮ ತೋರಿಸ್ತಾರೆ, ನೋಡುವಂತ್ರಿ ನೀವು. ಋಷಿಕೇಶ ನೋಡಿ ನೀವು, ಇಲ್ಲೊಂದು ಆಶ್ರಮ ಇದೆ, ಇಲ್ಲೊಂದು ಆಶ್ರಮ ಇದೆ, ಒಳಗಡೆ ದೇವಸ್ಥಾನ ಆಶ್ರಮ, ಮಾ ಕಾಂತ್ಯಾಯಿನಿ ಮಂದಿರ ಅಂತ ದೇವಸ್ಥಾನ ಇರುತ್ತೆ, ಜೊತೆಯಲ್ಲಿ ಸಾಧುಗಳು ಇರೋಕ್ಕಿರುತ್ತೆ. ಇಲ್ಲಿ ಕೇರಳದವರು ಅಮೃತಾನಂದಮಯಿ ಅವರು ಕೂಡ ಇಲ್ಲಿ ಜಾಗ ತಗೊಂಡಿದ್ದಾರೆ. ಇದು ಸ್ವಾಮಿ ಸಚ್ಚಿದಾನಂದ ಆಶ್ರಮ, ಇದು ಸಚ್ಚಿದಾನಂದ ಆಶ್ರಮ ಅಂತ. ಆಮೇಲೆ ಇಲ್ಲಿ ಅಮೃತಾನಂದಮಯಿ ಕೇರಳದವರು ಇಲ್ಲಿ ಜಾಗ ತಗೊಂಡಿದ್ದಾರೆ, ಇಲ್ಲಿ ಅವರು ಆಶ್ರಮ ಮಾಡಬೇಕಂತ. ಈಗ ಕೆಲವು ರೂಮ್ಗಳು ಇದ್ದಾವೆ. ಅಮೃತಾನಂದಮಯಿ ರೂಮ್ಗಳಿದ್ದಾವೆ. ಅವರು ಕೆಲವರು ಬಂದು ಹೋಗ್ತಾ ಇರ್ತಾರೆ ಅಲ್ಲಿಗೆ. ಅವರು ಕೂಡ ಅಲ್ಲಿ ಒಂದು ಆಶ್ರಮ ಮಾಡಿದ್ದಾರೆ. ಕೇರಳದಿಂದ ಅವರು ಶಿಷ್ಯರು ಆಗಾಗ ಬಂದು ಹೋಗ್ತಾ ಇರ್ತಾರೆ. ತುಂಬ ರೇಟ್ ಇದೆ ಸ್ನೇಹಿತರೆ. ಅಲ್ಲಿ ಋಷಿಕೇಶದಲ್ಲಿ ನೀವು ಜಾಗ ತಗೋಬೇಕಂದ್ರೆ ಕೋಟಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಕೋಟಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ದುಡ್ಡಿದ್ದವರು ಮಾತ್ರ ಅಲ್ಲಿ ಜಾಗ ತಗೊಂಡು ಆಶ್ರಮ ಮಾಡೋಕ್ಕೆ ಸಾಧ್ಯ ಇದೆ. ದುಡ್ಡಿದ್ದವ್ರಿಗೆ ಎಲ್ಲ ಸಾಧ್ಯ ಇಲ್ಲ. ಋಷಿಕೇಶ ಭಯಂಕರ ಕಾಸ್ಟ್ಲಿ ಇದೆ. ತುಂಬ ಕಷ್ಟ ಇದೆ. ಋಷಿಕೇಶ ಆಗಿರ್ಬೋದು, ಹರಿದ್ವಾರ ಆಗಿರ್ಬೋದು, ಉತ್ತರಕಾಶಿ ಆಗಿರ್ಬೋದು, ಯಮುನೋತ್ರಿ, ಗಂಗೋತ್ರಿ, ಇಲ್ಲೆಲ್ಲ ಭಾಳಷ್ಟು ಭೂಮಿಗಳಿಗೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಅಲ್ಲಿ ಟೂರಿಸಮ್ ಜಾಸ್ತಿ ಆಗಿಬಿಟ್ಟಿದೆ. ಭಾಳಷ್ಟು ಟೂರಿಸಮ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಅಲ್ಲಿ. ಸಾಮಾನ್ಯ ಜನರು ಅಲ್ಲಿ ಹೋಗಿ ಜೀವನ ಮಾಡೋದು ತುಂಬ ಕಷ್ಟ ಇದೆ. ಈ ಸಾಧುಗಳು ಬ್ರಹ್ಮಚಾರಿಗಳು ನೋಡಬೇಕು, ಅಲ್ಲಿ ಎಲ್ಲೇ ಹೊರಗಡೆ ಮಲಗಿಬಿಟ್ಟಿರ್ತಾರೆ. ಎಷ್ಟೋ ಜನ ಸಾಧುಗಳು ಆಶ್ರಮದಲ್ಲೇ ಇರೋದಿಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ ಆರ್ಟ್ ಆಫ್ ಲಿವಿಂಗ್. ಎಷ್ಟೋ ಜನ ಸಾಧುಗಳನ್ನ ಎಲ್ಲ ರೋಡ್ಗಳಲ್ಲಿ ಮಲಗಿಬಿಡ್ತಾರೆ. ಅವ್ರನ್ನೆಲ್ಲ ಪಕಡ ಮಹಾತ್ಮ ಅಂತ ಹೆಸರಿನಿಂದ ಕರೀತಾರೆ. ಎಷ್ಟೋ ಜನ ಸಾಧುಗಳಿಗೆ ಆಶ್ರಮದಲ್ಲಿ ಆ ನಿಯಮಗಳು ಪಾಲನೆ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಕೆಲವು ನಿಯಮಗಳು ಇರ್ತವೆ ಆಶ್ರಮದಲ್ಲಿ, ರಿಸ್ಟ್ರಿಕ್ಷನ್ಸ್ ಎಲ್ಲ ಇರ್ತವೆ, ಅದೆಲ್ಲ ಪಾಲನೆ ಮಾಡೋಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂಥವ್ರು ಏನು ಮಾಡ್ತಾರಂದರೆ ಒಂದು ಕೈಯಲ್ಲಿ ಒಂದು 4 ಬಟ್ಟೆ ಇಟ್ಕೊತಾರೆ, ಕೈಯಲ್ಲಿ ಪ್ಲೇಟು ಕಮಾಂಡಲ್ ಥರ ಇಟ್ಕೊತಾರೆ ಊಟ ಮಾಡೋದಕ್ಕೆ. ಎಲ್ಲೋ ಸಿಕ್ಕಲ್ಲಿ ಮಲಗಿಬಿಡ್ತಾರೆ. ಅವ್ರಿಗೆ ಬೇಕಾ ಒಂದು ಆಶ್ರಮಕ್ಕೆ ಹೋಗ್ತಾರೆ, ಊಟ ಮಾಡ್ತಾರೆ. ಎಲ್ಲ ಆಶ್ರಮದಲ್ಲಿ ಕೆಲವು ಊಟ ಇರುತ್ತೆ, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ಊಟ ಮಾಡ್ತಾರೆ.
ಋಷಿಕೇಶದಲ್ಲಿ ಶಿವಾನಂದ ಆಶ್ರಮ ಅಂತ ಇದೆ, ದಯಾನಂದ ಆಶ್ರಮ ಅಂತ ಇದೆ. ಇವೆಲ್ಲ ಫೇಮಸ್ ಆಶ್ರಮಗಳು. ಚಿನ್ಮಯ ಇದೆ, ಆಮೇಲೆ ಹರಿಹರ ಕೈಲಾಸ ಅಂತ ಇದೆ. ಅಲ್ಲಿ ಕೆಲವೆಲ್ಲ ಫೇಮಸ್ ಆಶ್ರಮಗಳು ಇದ್ದಾವೆ. ಮತ್ತು ಕ್ರಿಯಾಯೋಗ ಬಾಬಾಜಿ ಅವ್ರದ್ದು ಒಂದು ಆಶ್ರಮ ಇದೆ. ಫಾರಿನವರೆಲ್ಲ ತುಂಬ ಬರ್ತಾರೆ ಋಷಿಕೇಶಕ್ಕೆ. ಫಾರಿನವ್ರು ತುಂಬ ಜನ ಬರ್ತಾರೆ ವಿದ್ಯೆ ಕಲಿಯೋಕ್ಕೋಸ್ಕರ, ನಮ್ಮ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋಕ್ಕೋಸ್ಕರ ತುಂಬ ಜನ ಫಾರಿನರ್ಸ್ ಬರ್ತಾರೆ. ತುಂಬ ಜನ ಫಾರಿನರ್ಸ್ ಬಂದು ಫಂಡ್ ಕೊಡ್ತಾರೆ. ಅವ್ರು ಕಲಿಯೋಕ್ಕೆ ಬರ್ತಾರಲ್ವ, ತಿಂಗಳಗಟ್ಟಲೆ ತಿಂಗಳ 2 ತಿಂಗಳ ಇರ್ತಾರೆ ಆಶ್ರಮದಲ್ಲಿ. ಅವರು ಫಂಡ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಚೆನ್ನಾಗಿ ದುಡ್ಡು ಕೊಡ್ತಾರೆ. ಆಶ್ರಮ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ವೈಟ್ ಕಲರ್ದು ಏನು ಬಿಲ್ಡಿಂಗ್ ಬರ್ತಾ ಇದೆ, ನಮ್ಮ ಕರ್ನಾಟಕದವರು ರವಿಶಂಕರ್ ಗುರೂಜಿ ಅಂತ, ಅವರು ಕೂಡ ಅಲ್ಲಿ, ನಮ್ಮ ಕರ್ನಾಟಕದ ರವಿಶಂಕರ್ ಗುರೂಜಿ ಅವರು ಕೂಡ ಅಲ್ಲಿ ಜಾಗ ತಗೊಂಡಿದ್ದಾರೆ. ದೊಡ್ಡದೊಂದು ಆಶ್ರಮ ಅವರು ಮಾಡಿದ್ದಾರೆ, ತುಂಬ ದೊಡ್ಡದಿದೆ. ನೋಡಿ, ನಮ್ಮ ಕರ್ನಾಟಕದವರು ಕೂಡ ಅಲ್ಲಿ ಹೋಗಿ ತುಂಬ ಜಾಗ ಮಾಡ್ಕೊಂಡಿದ್ದಾರೆ. ಋಷಿಕೇಶ ಅಂದರೆ ಸಾಧು ಸಂತರ ಬೀಡು. ಅದು ನೀವೆಲ್ಲಿ ಹೋದರೂ ಸಾಧುಗಳು ಕಾಣ್ತಾ ಇರ್ತಾರೆ, ಮಹಾತ್ಮರೆಲ್ಲ ಕಾಣ್ತಾ ಇರ್ತಾರೆ. ಇದು ಆರ್ಟ್ ಆಫ್ ಲಿವಿಂಗ್, ರವಿಶಂಕರ್ ಗುರೂಜಿ ಅವ್ರದ್ದು ಇದು ಆಶ್ರಮ. ಆ ಗೇಟ್ ನೋಡಿದ್ರೆ ಅಲ್ವಾ, ಅದು ಆ ಬಿಲ್ಡಿಂಗು, ಅದೆಲ್ಲ ರವಿಶಂಕರ್ ಗುರೂಜಿಯವರ. ಈಗ ತೋರಿಸ್ತಾರೆ ನೋಡಿ. ಈಗ ನದಿ ಕಡೆಗೆ ಬಂದರು ಅವರು. ಈಗ ಅದು ಬಲಗಡೆಗೆ ತೋರಿಸ್ತಾರೆ. ಅದೇನು ಬಿಲ್ಡಿಂಗ್ ಕಾಣುತ್ತಲ್ವ, ಅದು ರವಿಶಂಕರ್ ಗುರೂಜಿಯವರ ಆಶ್ರಮ. ಅದು ಆರ್ಟ್ ಆಫ್ ಲಿವಿಂಗ್ ಋಷಿಕೇಶದಲ್ಲಿರುವಂಥದ್ದು. 1 2 3 4 ಫ್ಲೋರ್ ಇದೆ. ಅದಕ್ಕೆಲ್ಲ ಕೋಟಿಗಟ್ಟಲೆ ಖರ್ಚಾಗಿರುತ್ತೆ ದುಡ್ಡು, ಸ್ವಲ್ಪ ಖರ್ಚಾಗಿರಲ್ಲ. ನೋಡಿ, ನದಿ ದಂಡೆಗೆ, ಗಂಗಾ ನದಿ ದಂಡೆಗೆ ಅವರು ಗುರುಕುಲ ಒಂದು ಆಶ್ರಮ ಮಾಡಿದ್ದಾರೆ ಆರ್ಟ್ ಆಫ್ ಲಿವಿಂಗ್ನವರು. ಪಕ್ಕದಲ್ಲಿ ಗಂಗಾ ಮಾತೆ ಹರಿತಾ ಇದ್ದಾಳೆ. ದರ್ಶನ ಪಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಟ್ರಿಪ್ಪು, ಇನ್ನೊಂದು ಸಲ ಅವರು ದಯಾನಂದ ಆಶ್ರಮ ತೋರಿಸ್ತಾರೆ ನಮ್ಮ ಪೀಯೂಷಾನಂದ ಸ್ವಾಮಿಗಳು. ನೋಡಿ ಹೇಗೆ ಹರಿತಾ ಇದೆ ಗಂಗಾ ನದಿ, ನೋಡ್ತಾ ಇದ್ದೀರಾ, ಫುಲ್ ಹರಿತಾ ಇರುತ್ತೆ. ನಾವು ಏಪ್ರಿಲ್ ಮೇದಲ್ಲಿ ಬಂದರೆ ಅರ್ಧ ಇರುತ್ತೆ ನೀರು. ಎಷ್ಟು ಹೆಂಗಿರುತ್ತೆ ಅಂದರೆ ಅಷ್ಟು ಕ್ಲೀನಾಗಿ ಹರಿತಾ ಇರುತ್ತೆ. ಈಗ ಮಣ್ಣು ಗಿಣ್ಣು ಎಲ್ಲ ಕೊಚ್ಕೊಂಡು ಬಂದುಬಿಟ್ಟಿರುತ್ತೆ, ಎಲ್ಲ ಒಂಡು ಹರಿಯುತ್ತೆ. ಅಲ್ಲಿರುವಂಥ ಸಾಧಕರೆಲ್ಲ ಬಂದು ನದಿ ಸ್ನಾನ ಮಾಡಿ ಹೋಗಿ ಸಾಧನೆಯಲ್ಲಿ ಕುಂದಿರ್ತಾರೆ. ಗಂಗಾ ನದಿ ಸ್ನಾನ ಮಾಡಿ ಹೋಗಿ ಜಪ ತಪ ಸಾಧನೆ ಎಲ್ಲ ಮಾಡ್ತಾರೆ. ಪ್ರತಿನಿತ್ಯ ಗಂಗಾಮಯಿಯಲ್ಲಿ ಮುಳುಗಿ ಎದ್ದು ಸ್ನಾನ ಮಾಡ್ತಾರೆ ಅಲ್ಲಿರುವಂಥ ಸಾಧುಗಳು, ಪುಣ್ಯ ಮಾಡಿದ್ದಾರೆ. ಈ ನದಿ ಮುಂದೆ ಹೋಗಿ ದಕ್ಷಿಣೇಶ್ವರ ಹೋಗಿ ಮುಂದೆ ಬಂಗಾಳ ಕೊಲ್ಲಿಯಲ್ಲಿ ಹೋಗಿ ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಮುಕ್ತಾಯವಾಗುತ್ತೆ. ಉತ್ತರ ಭಾರತ ಎಲ್ಲ, ಉತ್ತರ ಪ್ರದೇಶ, ಮೊನ್ನೆ ನೀವು ಇದನ್ನು ನೋಡಿದ್ರಲ್ವ ಕುಂಭಮೇಳ, ಅಲ್ಲೇ ಹೋಗಿ ಉತ್ತರ ಪ್ರದೇಶ ಹೋಗಿ, ಆಮೇಲೆ ನಮ್ಮ ಇದು ಯಾವುದು ಹೆಸರು ಬರ್ತಾ ಇಲ್ಲ ನನಗೆ, ನಮ್ಮ ಶಿವ ಕಾಶಿಗೆ ಹೋಗಿ ಮುಂದೆ ಕಾಶಿಯಿಂದ ಮುಂದೆ ಅಯೋಧ್ಯ, ಕಾಶಿ, ಆಮೇಲೆ ಮೊನ್ನೆ ಕುಂಭಮೇಳ ಐತಲ್ವ ಅಲ್ಲಿ, ಹಾಗೆ ಬಿಹಾರ, ಉತ್ತರ ಪ್ರದೇಶ ಹಿಂಗೆ ಹೋಗಿ ಲಾಸ್ಟಿಗೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ, ಪಶ್ಚಿಮ ಬಂಗಾಳದ ದಕ್ಷಿಣೇಶ್ವರ ಅಲ್ಲಿ ಹೋಗಿ, ಅಲ್ಲಿ ಮುಂದೆ ಬಂಗಾಳ ಕೊಲ್ಲಿ ಹೋಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಈ ಗಂಗಾಮಾಯಿ. ಈಗ ಮಳೆಗಾಲ ಇರೋದರಿಂದ ತುಂಬ ರಭಸವಾಗಿ ಹರಿತಾ ಇದೆ. ಒಂದೊಂದು ಸಲ ಒಂದೊಂದು ಮನೆಗಳನ್ನೆಲ್ಲ ಎಳ್ಕೊಂಬಂದಿರ್ತಂತೆ ನದಿ.
ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಎಳ್ಕೊಂಡು ಬರ್ತಿರ್ತಂತೆ. ಶೆಡ್ಗಳು ಹಾಕ್ಕೊಂಡಿರ್ತಾರೆ, ಯಾವುದಾದ್ರೂ ಅಂಗಡಿಗಳು ಹಾಕ್ಕೊಂಡಿರ್ತಾರೆ, ಎಲ್ಲ ಹಾಕ್ಕೊಂಡಿರ್ತಾರೆ. ನೋಡಿ ಅಲ್ಲಿ ಕಾಣ್ತಾ ಇದೆ ದೊಡ್ಡ ಮರ, ಅದು ದಿಂಡು ಸ್ವಲ್ಪ ಕಾಣ್ತಾ ಇದೆ, ಮುಳುಗಿದೆ ದಿಂಡು, ಮರದ ದಿಂಡು ಹೋಗ್ತಾ ಇದೆ. ಅಂದರೆ ಒಂದೊಂದು ಅಂಗಡಿಗಳನ್ನೆಲ್ಲ ಎತ್ತಕೊಂಡು ಹೋಗ್ತಿರ್ತಾಳೆ ಗಂಗಾಮಾಯಿ. ಶಾಪ್ಗಳು ಅಲ್ಲಿ ದಾರೀಲಿ ಏನೇನೋ ಎಲ್ಲ ಹೊಟ್ಟೆ ಹಾಕ್ಕೊಂಡು ಹೋಗ್ತಾ ಇರ್ತಾಳೆ. ನದಿ ಬಗಲಾಗೆ ಇಲ್ಲಿ ಗಂಗಾ ಆರತಿ ಆಗುತ್ತೆ. ಇಲ್ಲೇ ಮುಂದುಗಡೆ ಗಂಗಾ ಆರತಿನೂ ಕೂಡ ಮಾಡ್ತಾರೆ. ಪ್ರತಿನಿತ್ಯ ಗಂಗಾ ಆರತಿ ಇರುತ್ತೆ. ನಾನು ಒಂದು ಎರಡು ಮೂರು ಸಲ ಗಂಗಾ ಆರತಿ ಅಟೆಂಡ್ ಮಾಡಿದ್ದೆ. ಋಷಿಕೇಶದಲ್ಲಿ ನಾವು ಒಂದು ವಾರ ಇದ್ವಿ. ಮೊದಲು 2023 ಹೋದಾಗ ಒಂದು ವಾರ ಇದ್ವಿ. 2025 ಹೋದಾಗ ಒಂದು 4 ದಿವಸ 5 ದಿವಸ ಇದ್ವಿ ಋಷಿಕೇಶದಲ್ಲಿ. ಗುಜರಾತ್ನವ್ರ ಆಶ್ರಮದಲ್ಲಿ, ರಾಜಸ್ಥಾನ ಆಶ್ರಮದಲ್ಲಿ ಇದ್ವಿ ನಾವು 4 ದಿವಸ. ನಮ್ಮ ಪಿಯುಷಿಯನಂದರು ಅಲ್ಲಿ ಹೇಳಿ ವ್ಯವಸ್ಥೆ ಮಾಡಿದರು. ನೋಡಿ ಗಂಗಾ ನದಿ ಎಷ್ಟು ಹೇಗೆ ಹರಿತಾ ಇದೆ. ಮೇಲೆ ಬಂದುಬಿಟ್ಟಿದೆ ನೀರೆಲ್ಲ. ಅದು ಕೆಳಗೆ ಇರ್ತಿತ್ತು ನಾವು ಹೋದಾಗ, ಕೆಳಗೆ ಇಳಿದು ಸ್ನಾನ ಮಾಡ್ತಾಯಿದ್ವಿ ನಾವು. ಮೇಲೆ ಬಂದುಬಿಟ್ಟಿದೆ ನೋಡಿ. ಈ ಕಟ್ಟಿರಲ್ಲ, ಒಂದೊಂದು ಸಲ ಮೇಲೆ ಬಂದುಬಿಡುತ್ತೆ, ಪೂರ್ತಿ ಮೇಲೆ ಬರುತ್ತೆ. ಅದರ ಮೇಲೆ ಮುಂದೆ ಋಷಿಕೇಶದ ಮುಂದೆ ಹೋದರೆ ಒಂದು ಡ್ಯಾಮ್ ಇದೆ. ಅಲ್ಲಿ ಈ ಟೈಮ್ದಲ್ಲಿ ಡ್ಯಾಮ್ನವರು ಕೂಡ ಕಂಟ್ರೋಲ್ ಮಾಡೋದಿಲ್ಲ ನೀರನ್ನು, ಒಟ್ಟು ಡ್ಯಾಮ್ ಹೊಡೆದು ಹೋಗುತ್ತೆ. ಅದಕ್ಕೆ ಬಿಟ್ಟುಬಿಡ್ತಾರೆ, ಹೆಂಗೆ ಬಂದಿದ್ದ ನೀರು ಹಂಗೆ ಬಿಟ್ಟುಬಿಡ್ತಾರೆ. ಲಾಸ್ಟಿಗೆ ಸಂಗ್ರಹಣೆ ಮಾಡ್ತಾರೆ. ಡ್ಯಾಮ್ ಒಡೆಯೋ ಸಂಭವ ಇರುತ್ತೆ ಈ ಸಮಯದಲ್ಲಿ ಭಯಂಕರ ಮಳೆ ಆಗುತ್ತೆ ಅಲ್ಲಿ. ಯಾವಾಗ ಮಳೆ ಬರುತ್ತೋ ಯಾವಾಗ ನಿಂದಿರುತ್ತೋ ಹೇಳೋಕ್ಕೆ ಆಗೋದಿಲ್ಲ. ಹಿಡ್ಕೊಂಡ್ರೆ ರಾತ್ರಿ ಎಲ್ಲ ಹಿಡ್ಕೊಂಡ್ರೆ ಹಗಲೆಲ್ಲ ಹಿಡ್ಕೊಳುತ್ತೆ, ಬಿಟ್ಟರೆ ಹಗಲತ್ತು ಬಿಡುತ್ತೆ, ಒಂದೊಂದು ಸಲ ರಾತ್ರಿ ಬಿಡುತ್ತೆ. ಒಂದೇ ಥರ ಮಳೆ ಹೊಡಿತಾನೇ ಇರುತ್ತೆ. ಇನ್ನು ಜುಲೈ ಅಲ್ವಾ, ಈಗ ಭಯಂಕರ ಮಳೆಗಾಲ, ಭಯಂಕರ ಮಳೆ. ಮತ್ತೆ ನಾವು ದಯಾನಂದ ಆಶ್ರಮ ಒಂದು ರೌಂಡ್ ಹಾಕಿದ್ರು. ಮತ್ತೆ ಒಳಗಡೆ ಹೋಗ್ತಾರೆ ದಯಾನಂದಲ್ಲಿ. ನಮಗೆಲ್ಲ ತೋರ್ಸೋಕ್ಕೋಸ್ಕರ ಅವರು ರೌಂಡ್ ಹಾಕ್ತಾಯಿದ್ದಾರೆ. ನದಿ ಬಗಲಾಗ ಈ ಥರ ಮಾಡಿದ್ದಾರೆ, ಫುಟ್ಪಾತ್ ಥರ. ಅದ್ರ ಬಗಲಾಗೆಲ್ಲ ಆಶ್ರಮಗಳು ಇರ್ತವೆ ಪಕ್ಕದಲ್ಲಿ. ಈ ಬೆಟ್ಟ ಗುಡ್ಡಗಳು ಹರಿದ್ವಾರದಿಂದ ಪ್ರಾರಂಭವಾಗ್ತವೆ. ಚಿಕ್ಕ ಸ್ಟಾರ್ಟ್ ಆಗ್ತವೆ. ಸ್ಟಾರ್ಟಾಗಿ ಹೋಗ್ತಾ ದೊಡ್ಡ ಆಗ್ತವೆ. ದೊಡ್ಡ ಇವಾಗಿ ಬೆಟ್ಟಗಳಾಗಿ ಬೆಳ್ಕಂತ ದೊಡ್ಡದಾಕ್ಯಂತ ಹೋಗ್ತವೆ. ಎಲ್ಲಿವರೆಗೆ? ಗಂಗೋತ್ರಿ, ಯಮುನೋತ್ರಿ, ಕೇದಾರ, ಬದ್ರಿ 1000 ಫೀಟ್ ಮೇಲೆ ಹೋಗಿಬಿಡ್ತವೆ. ಅಂದರೆ ಹರಿದ್ವಾರದಿಂದ ಪ್ರಾರಂಭವಾಗ್ತವೆ ಬೆಟ್ಟಗಳು. ಅದಕ್ಕಿಂತ ಮೊದಲು ಎಲ್ಲ ಪ್ಲೇನ್ ಇರುತ್ತೆ. ಹರಿದ್ವಾರ ಬರ್ತಿದ್ದಂಗೆ ಬೆಟ್ಟಗಳು ಚಿಕ್ಕ ಸ್ಟಾರ್ಟ್ ಆಗ್ತವೆ. ಹರಿದ್ವಾರ ಮುಂದಲಿಂದ ಸ್ಟಾರ್ಟ್ ಆಗ್ತವೆ. ಹರಿದ್ವಾರ ಬರ್ತಿದ್ದಂಗೆ ಹಂಗೆ ಎತ್ತರಕ್ಕಂತ ಹೋಗ್ತವೆ. ನೋಡಿ, ಇದೇ ದಯಾನಂದ ಆಶ್ರಮ. ಮತ್ತೆ ಒಳಗಡೆ ಹೋಗ್ತಾರೆ. ಗೇಟ್ ತೆಗೆದು ಒಳಗಡೆ ಹೋಗ್ತಾರೆ. ನೀವು ನೋಡ್ಬೋದು, ಇಲ್ಲಿ ಮಹಾತ್ಮರೆಲ್ಲ ಕುಂತ್ಕೊಂಡಿದ್ದಾರೆ, ಸಾಧು ಮಹಾತ್ಮರೆಲ್ಲ ಕುಂತ್ಕೊಂಡಿದ್ದಾರೆ. ಈಗ ಸೆಕೆಂಡ್ ರೌಂಡ್ ತೋರಿಸ್ತಾ ಇದ್ದಾರೆ. ನೋಡಿ, ಬಿಲ್ಡಿಂಗ್ ಎಲ್ಲ ಇದ್ದಾವೆ. ಎಷ್ಟೋ ಜನ ಫಾರಿನರ್ ಕೂಡ ಬಂದು ಇರ್ತಾರೆ ಇಲ್ಲಿ. ಫಾರಿನರ್ ಕಡೆ ಹತ್ರ ಫೀಸ್ ತೊಗೊತಾರೆ. ಅಲ್ಲಿ ಸ್ಟೇಗೆ ಫೀಸ್ ತೊಗೊತಾರೆ. ಅವರು ಡೊನೇಷನ್ ಕೊಡ್ತಾರೆ, ವಿದೇಶದಿಂದ ಬಂದವರು. ಅದ್ವೈತ ಈ ಕಲಿಬೇಕು. ಇವರೇ ನೋಡಿ ದಯಾನಂದರು. ಅಂದರೆ ಇಲ್ಲಿ ಫೋಟೋ ಇದೆ ನೋಡಿ, ಇವರೇ ಅವರು ದಯಾನಂದರು. ಚಿನ್ಮಯದಿಂದ ಹೊರಗಡೆ ಬಂದು ಸ್ವಂತ ಆಶ್ರಮ ಮಾಡಿದವರು ಇವರೇ ದಯಾನಂದರು. ಈಗಿಲ್ಲ, ಬೇರೆದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವೆಲ್ಲ ಮೇಲೆ ರೂಮ್ಗಳೆಲ್ಲ ಇದ್ದಾವೆ. ಇಲ್ಲೆಲ್ಲ ಸಾಧಕರು, ಫಾರಿನರ್ಸು ಯಾರನ್ನ ಬಂದರೆ ರೂಮ್ಗಳು ಕೊಡ್ತಾರೆ, ಡೊನೇಷನ್ ತೊಗೊತಾರೆ. ಇಷ್ಟು ಅಂತಂದು ಡೊನೇಷನ್ ತೊಗೊತಾರೆ. ಈ ಸನ್ಯಾಸಿ ಆದವರು, ಬ್ರಹ್ಮಚಾರಿ ಆದವರು ಬಂದರೆ ಅವರಿಗೆಲ್ಲ ಫ್ರೀ ಇರುತ್ತೆ, ಅವ್ರಿಗೇನು ತೊಗೊಳೋದಿಲ್ಲ. ವಿದೇಶದಿಂದ ಬರೋರಿಗೆ ಡೊನೇಷನ್ ತೊಗೊತಾರೆ. ಇಲ್ಲೆಲ್ಲ ಸಾಧುಗಳಿದ್ದಾರೆ ನೋಡಿ, ಮಹಾತ್ಮರೆಲ್ಲ ಇಲ್ಲಿದ್ದಾರೆ. ಆಮೇಲೆ ಕ್ಲಾಸ್ಗಳೆಲ್ಲ ಇರ್ತವೆ. ಬಂದು ಸಾಧುಗಳೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾರೆ.
ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಈ ಕ್ಲಾಸ್ಗಳದ್ದೆಲ್ಲ ನೋಟಿಸ್ ಬೋರ್ಡಿಗೆ ಹಾಕ್ತಾರೆ. ಆಮೇಲೆ ಇನ್ನು ನೋಟಿಸ್ ಬೋರ್ಡಲ್ಲಿ ಬಟ್ಟೆಗಳು ಯಾವ ಥರ ಡ್ರೆಸ್ ಕೋಡ್ ಇರಬೇಕು ಎಂಬುದು ಕೂಡ ಹಾಕಿರ್ತಾರೆ. ಆಮೇಲೆ ನೋಡಿ, ಬ್ರೇಕ್ಫಾಸ್ಟು 7:30ಕ್ಕೆ, ಲಂಚು 12:30ಕ್ಕೆ, ಆಮೇಲೆ ಡಿನ್ನರು 7:30ಕ್ಕೆ. ಅಲ್ಲಿ ಟೈಮಿಂಗು, ಊಟದ ಟೈಮಿಂಗು, ಟಿಫನ್ ಟೈಮಿಂಗು, ಲಂಚ್ ಟೈಮಿಂಗು ಹಾಕಿದ್ದಾರೆ. ಅದೆಲ್ಲ ನೋಡಬೇಕು. ಇಲ್ಲಿ ಯಾವ ಥರ ಜೆಂಟ್ಸು ಲೇಡೀಸು ಯಾವ ಥರ ಬಟ್ಟೆಗಳು ಹಾಕ್ಕೋಬೇಕು ಅಂತಂದು ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಇದೇ ಥರ ಬಟ್ಟೆಗಳು ಹಾಕ್ಕೋಬೇಕು ಅಂತಂದು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಸಾಧುಗಳನ್ನು ನೋಡ್ತಾ ಇದ್ದರೆ ನೀವು, ಮಹಾತ್ಮರೆಲ್ಲ ಇರ್ತಾ ಇದ್ದಾರೆ, ಅಡ್ಡಾಡ್ತಾ ಇರ್ತಾರೆ. ಅಲ್ಲೆಲ್ಲ ಕುಂತ್ಕೊಂಡಿದ್ದಾರೆ ನೋಡಿ, ಎಲ್ಲ ಸಾಧುಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ ಮಹಾತ್ಮರೆಲ್ಲ ಕುಂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ನನಗನ್ಸುತ್ತೆ ಈಗ ಊಟಕ್ಕೆ ಬಂದಿದ್ದಾರೆ ಅನಿಸುತ್ತೆ ಇವರು. ಬೇರೆ ಬೇರೆ ಆಶ್ರಮದಲ್ಲೆಲ್ಲ ಇರ್ತಾರೆ ಕೆಲವರು, ಊಟ ಟೈಮ್ಗೆ ಇಲ್ಲಿ ಬಂದಿರ್ತಾರೆ, ಅಥವಾ ಕೆಲವರು ಇಲ್ಲೇ ಇರೋರು ಇರ್ತಾರೆ. ಋಷಿಕೇಶದಲ್ಲಿ ಆ ಥರ ಏನಿಲ್ಲ. ಒಂದೇ ಆಶ್ರಮದಲ್ಲೇ ನೀವು ಊಟ ಮಾಡಬೇಕು, ಒಂದೇ ಆಶ್ರಮದಲ್ಲಿ ಇರಬೇಕೆಂಬುದೇನಿಲ್ಲ. ಇದು ಡೈನಿಂಗ್ ಹಾಲ್ ನೋಡಿ, ಇದು ಊಟದ ಹಾಲು. ಇಲ್ಲಿ ಎಲ್ಲರೂ ಇಲ್ಲಿ ಊಟ ಮಾಡೋದು ಇಲ್ಲೇ. ಇಲ್ಲಿ ಮಹಾತ್ಮರೆಲ್ಲ ಕುಂತ್ಕೊಂಡಿದ್ದಾರೆ ನೋಡಿ, ಸಾಧುಗಳೆಲ್ಲ ಕುಂತ್ಕೊಂಡಿದ್ದಾರೆ. ಕರೀತಾರೆ, ಬನ್ನಿ ಊಟ ಮಾಡೋಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ ನಮ್ಮ ಸ್ವಾಮಿಗಳನ್ನು. ಬನ್ನಿ ಊಟ ಮಾಡಿ ಹೋಗಿ ಅಂತ ಕರಿತಾ ಇದ್ದಾರೆ. ಇನ್ನೂ ಸ್ವಲ್ಪ ಹೊತ್ತು ಊಟ ಸ್ಟಾರ್ಟ್ ಆಗುತ್ತೆ. ಕುಂತಿದ್ದಾರೆ. ಇಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳಿ ವಾಪಸ್ ಬರ್ತಾಯಿದ್ದಾರೆ ಹೊರಗಡೆ. ಇಲ್ಲಿ ಒಬ್ಬ ಮಹಾತ್ಮರು ಬಂದರು. ನೋಡಿ, ಸಾಧುಗಳನ್ನೆಲ್ಲ ಕಾಣ್ತಾ ಇದ್ದೀರಾ. ತುಂಬ ಜನ ಸಾಧುಗಳು ಇರ್ತಾರೆ ಇಲ್ಲಿ. ತುಂಬ ಜನ ಸಾಧುಗಳನ್ನು ನೀವು ಕಾಣ್ತೀರಾ ಇಲ್ಲಿ. ಋಷಿಕೇಶದಲ್ಲಿ ನೀವು ಎಲ್ಲಿ ಹೋದರೂ ಸಾಧುಗಳೇ ಸಾಧುಗಳು. ತುಂಬ ಜನ ಸಾಧುಗಳು ಇರ್ತಾರೆ, ನೋಡ್ಲಿಕ್ಕೆ ಸಿಗ್ತಾರೆ ನಿಮಗೆ. ಕೆಲವು ಕ್ಲಾಸ್ ಮಾಡೋರು ಇರ್ತಾರೆ, ಕ್ಲಾಸ್ ಕೇಳೋರು ಇರ್ತಾರೆ. ಸಾಧುಗಳೇ ಕ್ಲಾಸ್ ಮಾಡೋದಲ್ಲಿ ಬೆಳಗಿನಿಂದ ಸಂಜೆವರೆಗೆ ಕ್ಲಾಸ್ಗಳು ಇರ್ತವೆ. 3-4 ದಿವಸಕ್ಕೆ 3-4 ಕ್ಲಾಸ್ಗಳು ನಡೀತಿರ್ತವೆ. ಬೆಳಗ್ಗೆ ಭಗವದ್ಗೀತೆ ನಡೆದರೆ ಬೆಳಗ್ಗೆ 6 ಗಂಟೆಗೆ 6-6:30 ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಆಮೇಲೆ 9 ಗಂಟೆಗೆ, ಆಮೇಲೆ 12 ಗಂಟೆಗೆ, ಆಮೇಲೆ ಸಂಜೆ 5 ಗಂಟೆಗೆ, 6 ಗಂಟೆಗೆ, ಹೀಗೆ ಕ್ಲಾಸ್ಗಳೆಲ್ಲ ಇರ್ತವೆ. ಅಂದರೆ ಸಬ್ಜೆಕ್ಟ್ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇರ್ತವೆ. ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಕ್ಲಾಸ್ಗಳು ನಡೆದಿರ್ತವೆ. ಒಂದೇ ಥರ ಕ್ಲಾಸ್ಗಳು ಏನೂ ಇರೋದಿಲ್ಲ. ನೋಡಿ, ಹಲಸಿನ ಹಣ್ಣು ಹೇಗೆ ಬಿಟ್ಟಿದೆ ಮರ, ಯಾವ ಗೊಬ್ಬರ ಹಾಕಿಲ್ಲ, ಏನಿಲ್ಲ. ಮೂರು ಹಲಸಿನ ಹಣ್ಣು ಹೆಂಗೆ ದೊಡ್ಡದಾಗಿ ಬಿಟ್ಟಿದೆ ನೋಡಿ ಆಶ್ರಮದಲ್ಲಿ. ಮಳೆ ಹೊಡಿತಾ ಇರುತ್ತೆ ಅಲ್ಲಿ, ಮಳೆಗೆ ಏನು ಕೊರತೆ ಇಲ್ಲ. ನಾವು ನಿಮ್ಮ ತೋರಿಸಿದ್ವಲ್ಲ, ಅದು ಲೈಬ್ರರಿ, ಇದು ಬಿಲ್ಡಿಂಗು. ಇಲ್ಲೆಲ್ಲ ಸಾಧುಗಳು ಬಂದು, ಸಾಧಕರು ಬಂದು ಇರ್ಬೋದು ಇಲ್ಲಿ. ಎಷ್ಟೋ ಜನ ಬಂದು ಇರ್ತಾರೆ ಸಾಧನೆ ಮಾಡ್ಕೊಂಡು. ಸನ್ಯಾಸಿಗಳಿಗೆ ಒಳ್ಳೆಯ ಅವಕಾಶ ಇರುತ್ತೆ. ಬ್ರಹ್ಮಚಾರಿಗಳು ವೈಟ್ ಬಟ್ಟೆಲಿದ್ದರೆ ಸ್ವಲ್ಪ ಕೆಲಸ ಮಾಡ್ಸ್ಕೊಂತಾರೆ, ಕೆಲಸ ತಗೊತಾರೆ. ಸನ್ಯಾಸಿಗಳಾದರೆ ಆರಾಮಾಗಿರ್ತಾರೆ, ಹಾಯಾಗಿರ್ತಾರೆ. ಸನ್ಯಾಸಿ ಆದವರು ಸ್ವಲ್ಪ ಸೇವೆ ಮಾಡಬೇಕಾಗುತ್ತೆ. ಒಂದು ಆಶ್ರಮಕ್ಕಂತ ಹೋದಾಗ ಸೇವೆ ಮಾಡಬೇಕಾಗುತ್ತೆ. ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಕೆಲವು ಜವಾಬ್ದಾರಿಗಳನ್ನೆಲ್ಲ ಕೊಡ್ತಾರೆ. ಭಾಳ ದಿವಸ ಆಯ್ತಂದರೆ ನಿಮಗೆ ಯಾವುದೇ ಆಶ್ರಮಕ್ಕೆ ಹೋದರೂ ಕೂಡ ಜವಾಬ್ದಾರಿ ಕೊಡ್ತಾರೆ, ನಿರ್ವಹಿಸಬೇಕಾಗತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಒಂದು ಆಶ್ರಮಕ್ಕೆ ಹೋದಾಗ ಜವಾಬ್ದಾರಿ ಇದೆಲ್ಲ ತಗೋಬೇಕಾಗತ್ತೆ. ಯಾರಿಗೆ ಆಸಕ್ತಿ ಇದ್ದರೆ ಬ್ರಹ್ಮಚಾರಿಯಾಗಿ ಹೋಗೋದಾದರೆ ವೈಟ್ ಬಟ್ಟೆ ಹಾಕ್ಕೊಂಡು ತಲೆ ಮೇಲೆ ಶಿಖಾ ಬಿಟ್ಕೊಂಡು ಹೋಗಿ ಡಾಕ್ಯುಮೆಂಟು ನಿಮ್ದು ಏನಿದೆ ಎಲ್ಲ ಕೊಡಬೇಕಾಗತ್ತೆ. ಎಲ್ಲ ಪರಿಶೀಲನೆ ಮಾಡ್ತಾರೆ. ಡಾಕ್ಯುಮೆಂಟು, ಆಧಾರ್ ಕಾರ್ಡು, ನೀವು ಎಲ್ಲಿದ್ರಿ, ಏನು ಮಾಡಿದ್ರಿ, ಏನು ಸಾಧನೆ ಮಾಡಿದ್ದೀರಾ ಎಲ್ಲ ಕೇಳ್ತಾರೆ. ಅವ್ರಿಗೆ ಒಪ್ಪಿಗೆ ಆಯ್ತಂದರೆ ಆಶ್ರಮದಲ್ಲಿ ಇಟ್ಕೊತಾರೆ. ಹರ್ಷವಿದ್ಯಾ ಗುರುಕುಲ ಅಂತ ಆಶ್ರಮ ಅಂತ, ಪೀಠ ಅಂತ, ಹರ್ಷವಿದ್ಯಾಪೀಠ ಅಂತ ದಯಾನಂದ ಅವ್ರದ್ದು.
ಗಂಗಾ ನದಿ ದಡದಲ್ಲಿದೆ. ಯಾರಿಗೆ ಆಸಕ್ತಿ ಇದ್ದರೆ ಹೋಗ್ಬೋದು. ನಿಮ್ಮ ಮೇಲೆ ನಿಂತ್ಕೊಂಡಿರ್ತೀವಿ ಅದು. ನಿಮಗೆ ಈ ಒಂದು ಆಶ್ರಮ ತೋರಿಸುವ ಪ್ರಯತ್ನ ನಾವು ಮಾಡಿದ್ದೇವೆ. ಈ ಥರ ಬಿಲ್ಡಿಂಗ್ ಎಲ್ಲ ಇದೆ. ನಾವು ಒಳಗಡೆ ಹೋಗಿರಲಿಲ್ಲ. ನಾವು ಹೋಗಿದ್ವಿ, ಒಳಗಡೆ ಹೋಗಿರಲಿಲ್ಲ. ನಾವು ವೈಟ್ ಆ್ಯಂಡ್ ವೈಟಲ್ಲಿ ಇದ್ವಲ್ಲ, ನಾವು ಅಲ್ಲಿಗೆ ಹೋದಾಗ ಹೋಗಿರಲಿಲ್ಲ. ಇದು ದಯಾನಂದ ಆಶ್ರಮ ಋಷಿಕೇಶ. ದಯಾನಂದ ಆಶ್ರಮ ಋಷಿಕೇಶ ಈ ಥರ ಇದೆ ಬಿಲ್ಡಿಂಗ್. ದಯಾನಂದ ಆಶ್ರಮದ ಮುಂದುಗಡೆ ನೀವು ನೋಡ್ತಾ ಇದ್ದೀರಾ. ಮುಂದೆ ಈ ಥರ ಕಾಣುತ್ತೆ ಬಿಲ್ಡಿಂಗ್. ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ. ದೊಡ್ಡ ಆಶ್ರಮ. ಕನಿಷ್ಠ ಒಂದು 2 ಎಕರೆನಾದರೂ ಇರುತ್ತೆ. ಕನಿಷ್ಠ ಒಂದು 2 ಎಕರೆನಾದರೂ ಇರುತ್ತೆ ಆಶ್ರಮ. ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೋ ಗೊತ್ತಿಲ್ಲ. ಖರ್ಚಂತೂ ಮಾಡಿದ್ದಾರೆ. ಇಲ್ಲಿ ಇಂಗ್ಲೀಷ್ನಲ್ಲಿ ನಿಮಗೆ ವೇದಾಂತ ಅಧ್ಯಯನ ಮಾಡೋದಕ್ಕೆ ಸಿಗುತ್ತೆ. ಕನ್ನಡ ಸಿಗೋದಿಲ್ಲ. ಇಂಗ್ಲೀಷಲ್ಲೇ ಕ್ಲಾಸ್ಗಳು ನಡೀತವೆ. ಇಂಗ್ಲೀಷಲ್ಲಿ ಸಂಸ್ಕೃತ ಇಂಗ್ಲೀಷ್ ಅಂತ ಅನಿಸುತ್ತೆ. ನನಗೆ ಹೇಳಿದ ಪ್ರಕಾರ ಅವರು ಇಂಗ್ಲೀಷಲ್ಲೇ ಇಲ್ಲಿ ಕ್ಲಾಸ್ಗಳು ನಡೀತವೆ, ಇಂಗ್ಲೀಷಲ್ಲೇ ಎಲ್ಲ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕಾಗುತ್ತೆ ಅಂತ ಹೇಳಿದರು. ತುಂಬ ಚೆನ್ನಾಗಿದೆ ಆಶ್ರಮ ಮಾತ್ರ. ವೇದಾಂತ ಅಧ್ಯಯನ ಮಾಡೋಕ್ಕೆ ಹೋಗೋರು ಹೋಗ್ಬೋದು, ಕ್ಲಾಸ್ ಅಟೆಂಡ್ ಮಾಡ್ಬೋದು ಅಲ್ಲಿ ಹೋಗಿ. ಸನ್ಯಾಸಿ ಆದವರಿಗಂತೂ ಎಲ್ಲ ಉಚಿತವಾಗಿರುತ್ತೆ. ದುಡ್ಡೇನು ಖರ್ಚಾಗೋದಿಲ್ಲ ಋಷಿಕೇಶದಲ್ಲಿ ಸನ್ಯಾಸಿಗಳಿಗೆ. ಬ್ರಹ್ಮಚಾರಿಗಳಿಗೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ಗೊತ್ತಿದ್ದವರು ಇರಬೇಕಾಗತ್ತೆ. ಹಿಂದಿ ಭಾಷೆ ಬರ್ತಿರಬೇಕಾಗತ್ತೆ. ಬರೀ ಕನ್ನಡ ಮಾತಾಡ್ತಾಯಿದ್ರೆ ಅಲ್ಲಿ ಕಷ್ಟ ಆಗುತ್ತೆ. ನಮಗೋಸ್ಕರ ನಮ್ಮ ಪಿಯೂಷನ್ ಅಂದರೆ 2 ರೌಂಡ್ ಹಾಕಿದರು ಆಶ್ರಮನ. ಹೆಣ್ಮಕ್ಳು ಕೂಡ ಬರ್ತಾರೆ ಸನ್ಯಾಸಿಗಳು ಕ್ಲಾಸ್ ಕೇಳೋಕ್ಕೆ. ಇವರು ನಮ್ಮ ಪಿಯೂಷಾನಂದ ಸ್ವಾಮಿ ಫ್ರೆಂಡು. ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಪಿಯೂಷಾನಂದ ಸ್ವಾಮೀಜಿ ಫ್ರೆಂಡ್ ಅವರು. ಕೆಲವು ಸಾಧುಗಳೆಲ್ಲ ಸ್ಕೂಟಿ ಮಾಡ್ಕೊಂಡಿದ್ದಾರೆ. ಗಾಡಿಗಳು ದೂರದಿಂದ ಬರಬೇಕಾಗುತ್ತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಇರ್ತಾರೆ. ನಡೆಯೋಕ್ಕಾಗಲಿದ್ದವರು, ವಯಸ್ಸಾದವರು ಸಾಧುಗಳು ಕೂಡ ಸ್ಕೂಟಿ ಮಾಡ್ಕೊಂಬಿಟ್ಟಿರ್ತಾರೆ. ಸ್ಕೂಟಿಯಲ್ಲೇ ಅಡ್ಡಾಡ್ತಿರ್ತಾರೆ. ಆಶ್ರಮಗಳು ಆಶ್ರಮಗಳು ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಸಾಧುಗಳು. ಹಾಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ, ಏನಾದರೂ ಸಾಮಾನು ತಗೊಳ್ಳೋಕ್ಕೆ, ಸಣ್ಣ ಪುಟ್ಟಕ್ಕೆ ಬೇಕಾಗುತ್ತೆ. ಸ್ಕೂಟಿ ಎಲ್ಲ ಬೇಕಾಗುತ್ತೆ. ಅವೆಲ್ಲ ಸಾಧುಗಳು ಸ್ಕೂಟಿಗಳು, ಅವೆಲ್ಲ ಸ್ಕೂಟಿಗಳು ಮಾಡ್ಕೊಂಡಿದ್ದಾರೆ. ಕಾವಿ ಬಟ್ಟೆ ಹಾಕ್ಕೊಂಡು ಒಂದು ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಅವರೆಲ್ಲ ಸಂಸಾರ ತ್ಯಾಗ ಮಾಡಿ ಬಂದಿರ್ತಾರೆ. ಭಗವಂತನನ್ನು ನಂಬಿಕೊಂಡು ಬಂದಿರ್ತಾರೆ. ಭಗವಂತನ ನಂಬಿಕೊಂಡು ಬಂದವರಿಗೆ ಈ ಥರ ಎಲ್ಲ ಆಶ್ರಮಗಳು ಈ ಥರ ಎಲ್ಲ ಸಿಗುತ್ತವೆ. ಆರಾಮಾಗಿ ಗಂಗಾ ನದಿ ಸ್ನಾನ ಮಾಡ್ಕೊಂಡು, ಗಂಗಾ ಜಲ ಕುಡ್ಕೊಂಡು, ಆಶ್ರಮದಲ್ಲಿ ಊಟ ಮಾಡ್ಕೊಂಡು, ಸಾಧನೆ ಮಾಡ್ಕೊಂಡು ಆರಾಮಾಗಿ ಸಾಧನೆ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ.